ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜ್ಯದಲ್ಲಿ ಈ ವರ್ಷ ವಾಡಿಕೆಗಿಂತ ಕಡಿಮೆ ಮಳೆಯಾಗಿ ವಿವಿಧ ತಾಲೂಕುಗಳಲ್ಲಿ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಇದರ ಬೆನ್ನಲ್ಲೇ ರಾಜ್ಯದ 89 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಹಾಗೂ 12 ತಾಲೂಕುಗಳನ್ನ ಸಾಧಾರಣ ಬರಪೀಡಿತ ಅಂತಾನು ರಾಜ್ಯ ಸರ್ಕಾರ ಘೋಷಿಸಿದೆ. ಹಾಗಿದ್ರೆ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾವ್ಯಾವ ತಾಲೂಕುಗಳಿವೆ? ನಿಮ್ಮ ಊರು ಇದೆಯಾ? ಬರಪೀಡಿತ ಅಂತ ಘೋಷಿಸಿದ್ರೆ ಏನಾಗುತ್ತೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ತುಮಕೂರು. ಈ ಜಿಲ್ಲೆಯ 9 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಚಿಕ್ಕನಾಯಕನಹಳ್ಳಿ, ತುಮಕೂರು, ಗುಬ್ಬಿ, ಕೊರಟಗೆರೆ, ಕುಣಿಗಲ್, ಮಧುಗಿರಿ, ಪಾವಗಡ, ಸಿರಾ ಮತ್ತು ತುರುವೇಕೆರೆ. ನಂಬರ್ 2, ಚಿಕ್ಕಬಳ್ಳಾಪುರ. ಈ ಜಿಲ್ಲೆಯ 8ಕ್ಕೆ 8 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಗೌರಿಬಿದನೂರು, ಗುಡಿಬಂಡೆ, ಶಿಡ್ಲಘಟ್ಟ, ಚೇಳೂರು ಮತ್ತು ಮಂಚೇನಹಳ್ಳಿ. ನಂಬರ್ 3, ಮೈಸೂರು. ಈ ಜಿಲ್ಲೆಯ 8 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ HD ಕೋಟೆ, ಹುಣಸೂರು, KR ನಗರ, ಮೈಸೂರು, ನಂಜನಗೂಡು, ಟಿ ನರಸೀಪುರ, ಸರಗೂರು ಮತ್ತು ಸಾಲಿಗ್ರಾಮ. ನಂಬರ್ 4, ಕೋಲಾರ. ಈ ಜಿಲ್ಲೆಯ 6 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಬಂಗಾರಪೇಟೆ, ಕೋಲಾರ, ಮಾಲೂರು, ಮುಳಬಾಗಿಲು, ಶ್ರೀನಿವಾಸಪುರ ಮತ್ತು KGF. ನಂಬರ್ 5, ಮಂಡ್ಯ. ಈ ಜಿಲ್ಲೆಯ KR ಪೇಟೆ, ಮಳವಳ್ಳಿ, ಮಂಡ್ಯ, ನಾಗಮಂಗಲ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಿದ್ರೆ, ಮದ್ದೂರು ಮತ್ತು ಪಾಂಡವಪುರ ತಾಲೂಕುಗಳನ್ನ ಸಾಧಾರಣ ಬರಪೀಡಿತ ಅಂತ ಘೋಷಿಸಲಾಗಿದೆ. ನಂಬರ್ 6, ಬಾಗಲಕೋಟೆ. ಈ ಜಿಲ್ಲೆಯ 5 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಬೀಳಗಿ, ಜಮಖಂಡಿ, ಬಾಗಲಕೋಟೆ, ಗುಳೇದಗುಡ್ಡ ಮತ್ತು ಇಳಕಲ್. ನಂಬರ್ 7, ಚಾಮರಾಜನಗರ. ಈ ಜಿಲ್ಲೆಯ 5 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಗುಂಡ್ಲುಪೇಟೆ, ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರು ಮತ್ತು ಹನೂರು. ನಂಬರ್ 8, ಹಾಸನ. ಈ ಜಿಲ್ಲೆಯ 5 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಅರಕಲಗೂಡು, ಅರಸೀಕೆರೆ, ಚನ್ನರಾಯಪಟ್ಟಣ, ಹಾಸನ ಮತ್ತು ಹೊಳೆನರಸೀಪುರ. ನಂಬರ್ 9, ಬೀದರ್. ಈ ಜಿಲ್ಲೆಯ 4 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಬಸವ ಕಲ್ಯಾಣ, ಹುಮ್ನಾಬಾದ್, ಬೀದರ್ ಮತ್ತು ಚಿಟಗುಪ್ಪ. ನಂಬರ್ 10, ಬಳ್ಳಾರಿ. ಈ ಜಿಲ್ಲೆಯ 4 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಸಂಡೂರು, ಕುರುಗೋಡು, ಬಳ್ಳಾರಿ ಮತ್ತು ಕಂಪ್ಲಿ. ನಂಬರ್ 11, ವಿಜಯನಗರ. ಈ ಜಿಲ್ಲೆಯ 4 ತಾಲೂಕುಗಳು ತೀವ್ರ ಬರಪೀಡಿತ ಪಟ್ಟಿಗೆ ಸೇರಿದೆ. ಯಾವುವು ಅಂದ್ರೆ ಹೊಸಪೇಟೆ, ಹಡಗಲಿ, ಹಗರಿ ಬೊಮ್ಮನಹಳ್ಳಿ ಮತ್ತು ಹರಪನಹಳ್ಳಿ. ನಂಬರ್ 12, ಬೆಂಗಳೂರು ನಗರ. ಈ ಜಿಲ್ಲೆಯ 4 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಆನೇಕಲ್, ಬೆಂಗಳೂರು ಉತ್ತರ, ಬೆಂಗಳೂರು ಪೂರ್ವ ಮತ್ತು ಯಲಹಂಕ. ನಂಬರ್ 13, ರಾಯಚೂರು. ಈ ಜಿಲ್ಲೆಯ ದೇವದುರ್ಗ, ಮಸ್ಕಿ ಮತ್ತು ಅರಕೇರ ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತಾನು, ಲಿಂಗಸೂಗೂರು ಮತ್ತು ರಾಯಚೂರು ತಾಲೂಕುಗಳನ್ನ ಸಾಧಾರಣ ಬರಪೀಡಿತ ಅಂತಾನು ಘೋಷಿಸಲಾಗಿದೆ. ನಂಬರ್ 14, ದಾವಣಗೆರೆ. ಈ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತಾನು, ದಾವಣಗೆರೆ ತಾಲೂಕನ್ನ ಸಾಧಾರಣ ಬರಪೀಡಿತ ಅಂತಾನು ಘೋಷಿಸಲಾಗಿದೆ. ನಂಬರ್ 15, ಚಿತ್ರದುರ್ಗ. ಈ ಜಿಲ್ಲೆಯ 3 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಚಳ್ಳಕೆರೆ, ಹಿರಿಯೂರು ಮತ್ತು ಹೊಸದುರ್ಗ. ನಂಬರ್ 16, ಕೊಪ್ಪಳ. ಈ ಜಿಲ್ಲೆಯ 3 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಗಂಗಾವತಿ, ಕುಕನೂರು ಮತ್ತು ಕನಕಗಿರಿ. ನಂಬರ್ 17, ವಿಜಯಪುರ. ಈ ಜಿಲ್ಲೆಯ 3 ತಾಲೂಕುಗಳ
ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ನಿಡಗುಂದಿ, ವಿಜಯಪುರ ಮತ್ತು ಕೋಲಾರ. ನಂಬರ್ 18 ಬೆಂಗಳೂರು ಉತ್ತರ. ಈ ಜಿಲ್ಲೆಯ ಹೊಸಕೋಟೆ ಮತ್ತು ನೆಲಮಂಗಲ ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತಾನು, ದೇವನಹಳ್ಳಿ ತಾಲೂಕನ್ನ ಸಾಧಾರಣ ಬರಪೀಡಿತ ಅಂತಾನು ಡಿಕ್ಲೇರ್ ಮಾಡಲಾಗಿದೆ. ನಂಬರ್ 19 ಬೆಂಗಳೂರು ದಕ್ಷಿಣ. ಈ ಜಿಲ್ಲೆಯ 2 ತಾಲೂಕುಗಳನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ಯಾವುವು ಅಂದ್ರೆ ಮಾಗಡಿ ಮತ್ತು ರಾಮನಗರ. ನಂಬರ್ 20 ಚಿಕ್ಕಮಗಳೂರು. ಈ ಜಿಲ್ಲೆಯ ಅಜ್ಜಂಪುರ ತಾಲೂಕನ್ನ ತೀವ್ರ ಬರಪೀಡಿತ ಅಂತಾನು ಹಾಗೂ ಕೊಪ್ಪ, ಎನ್ಆರ್ಪುರ ಮತ್ತು ತರೀಕೆರೆ ತಾಲೂಕುಗಳನ್ನ ಸಾಧಾರಣ ಬರಪೀಡಿತ ಅಂತಾನು ಘೋಷಿಸಲಾಗಿದೆ. ನಂಬರ್ 21 ಗದಗ ಜಿಲ್ಲೆ. ಈ ಜಿಲ್ಲೆಯ ಗಜೇಂದ್ರಗಢ ತಾಲೂಕನ್ನ ತೀವ್ರ ಬರಪೀಡಿತ ಅಂತ ಘೋಷಿಸಲಾಗಿದೆ. ನಂಬರ್ 22 ಯಾದಗಿರಿ. ಈ ಜಿಲ್ಲೆಯ ಶಹಪುರ ತಾಲೂಕನ್ನ ತೀವ್ರ ಬರಪೀಡಿತ ಅಂತ ಡಿಕ್ಲೇರ್ ಮಾಡಲಾಗಿದೆ. ನಂಬರ್ 23 ಉತ್ತರ ಕನ್ನಡ. ಈ ಜಿಲ್ಲೆಯ ಮುಂಡಗೋಡು ಮತ್ತು ಯಲ್ಲಾಪುರ ತಾಲೂಕುಗಳನ್ನ ಸಾಧಾರಣ ಬರಪೀಡಿತ ತಾಲೂಕುಗಳು ಅಂತ ಘೋಷಿಸಲಾಗಿದೆ. ನಂಬರ್ 24 ಕೊಡಗು. ಈ ಜಿಲ್ಲೆಯ ಸೋಮವಾರಪೇಟೆ ತಾಲೂಕನ್ನ ಸಾಧಾರಣ ಬರಪೀಡಿತ ತಾಲೂಕು ಅಂತ ಘೋಷಿಸಲಾಗಿದೆ. ಸೋ ಫ್ರೆಂಡ್ಸ್, ಇದಿಷ್ಟು ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋ ತೀವ್ರ ಬರಪೀಡಿತ ತಾಲೂಕುಗಳು ಯಾವುವು ಮತ್ತು ಸಾಧಾರಣ ಬರಪೀಡಿತ ತಾಲೂಕುಗಳು ಯಾವುವು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ತಾಲೂಕುಗಳಲ್ಲಿ ಬರ ನಿರ್ವಹಣೆಗೆ ಸರ್ಕಾರ ವಿವಿಧ ಕ್ರಮಗಳನ್ನ ಕೈಗೊಳ್ಳುತ್ತೆ, ಅನುದಾನ ಬಿಡುಗಡೆ ಮಾಡುತ್ತೆ. ಕೇಂದ್ರ ಸರ್ಕಾರದಿಂದಲೂ ಅನುದಾನ ಬರುತ್ತೆ ಅನ್ನೋದು ಗಮನಾರ್ಹ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.